Hi guys, welcome to new vlog of my vlog guys. ಇವತ್ತು ನಮಗೆ ಪ್ರ್ಯಾಂಕ್ ಅಂದರೆ ಲವ್ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಂತ ಅಂದರೆ ಆ್ಯಕ್ಚುಲಿ ಒಂದು ಹುಡುಗ ಬೇಕು ನನಗೆ. ಆ್ಯಕ್ಚುಲಿ ತೇಜಸ್ ಅವ್ರು ಮಾತ್ರ ಇದೆ ಅಟ್ ಪ್ರೆಸೆಂಟ್. ನನಗೆ ತೇಜಸ್ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳೋಣ ಏನಂತಾರೆ ಅವ್ರು. ಫಸ್ಟ್ ಅವ್ರಿಗೆ ಕೇಳೋಣ ಏನಂತಾರೆ ಅಂತ ಕಾಲ್ ಮಾಡ್ತಾ ಇದ್ದೀನಿ. ಕಾಲ್ ಮಾಡ್ತಾ ಇರೋದು. ಹಲೋ, ಹಾಯ್ ಗೈಸ್, ಕಟ್ ಮಾಡ್ತಿದ್ದಾರೆ. ಸರಿ, ಮತ್ತೇನು ಸರಿ ಮಾಡೋಣ. ಹಲೋ, ಹಾಯ್, ಹಲೋ ಹಲೋ ತೇಜಸ್ ಅವರೇ, ಒಂದು ಹೆಲ್ಪ್. ಒಂದು ಹೆಲ್ಪ್ ಹಾಂ ನೀವೇನೆ. ಯಾವ ಥರ ಅಂತ ಅಂದರೆ ಹೇಳ್ತೀನಿ. ಏನು ಮಾಡೋಣ ಅಂದರೆ ನಾವು ಅಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಂ, ಲವ್ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಹೆಲ್ಪ್ ಬೇಕು. ಸರಿ ಮಾಡೋಣ, ಅದೇನು ಪ್ರಾಬ್ಲಮ್ ಇಲ್ಲ. ಫಸ್ಟ್ಲಿ ಯಾವ ಥರ ಪ್ರ್ಯಾಂಕ್ ಅಮ್ಮ? ಲವ್ ಪ್ರ್ಯಾಂಕ್ ಅಲ್ಲಿ ಅದು ನನಗೆ ಕಾಲ್ ಮಾಡಿ ಹೆಲ್ಪ್ ಕೇಳುವಂಥದ್ದು ಒನ್ ವೇ. ನೀವು ನಾನು ಇಲ್ಲೇ ಬಿದ್ದಿರೋ ಥರ ನೀವು ಸೊ ನಾನೇ ವಿಲನ್ ಈ ಕಡೆ. ಹೌದು. ಯಾವ ಗೊತ್ತಾ, ರಿಸ್ಕ್ ಜಾಸ್ತಿ ಆಗೋದು, ಎಮೋಷನ್ ಜಾಸ್ತಿ ಬರೋದು. ಕೆಲಸ ಮಾಡಿ, ನೀನ್ ನಾನು ಹಿಂದೆ ಬಿದ್ದಿರೋ ತರ ಮಾಡಿ. ಫುಲ್ ಎಮೋಷನ್. ಅಯ್ಯ, ಹಂಗಲ್ಲ, ಆಗಲ್ಲ. ನಾನು ಕಾಲ್ ಮಾಡೋದೇ ಬೇಡ, ಅಮ್ಮ ಫುಲ್ ಎಮೋಷನಲ್ ಆಗ್ಬಿಡ್ತಾರೆ. ಬೇಡ ಆ ಥರ ಸ್ಟಾರ್ಟ್ ಆಯ್ತದೆ ಈಗಲ್ಲ. ಬಂದ್ರೆ ನಿಜ ಹಂಗಾಗಲ್ಲ, ಟೈಮ್ ಹಿಡಿತದೆ. ಸ್ವಲ್ಪ ಟೈಮ್ ಕೊಟ್ರೆ ಓಕೆ, ಟೈಮ್ ತಗೊಳ್ಳಿ. ಯಾವ ಫ್ರೀ ಇದ್ದಾಗ ಒಂದು ಮೆಸೇಜ್ ಹಾಕಿ, ನಾನು ಆಗಲೇ ಪ್ರ್ಯಾಂಕ್ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ನೇಮ್ ಏನಂತ ಹೇಳೋದು? ಲಕ್ಷ್ಮಣ್. ಓಕೆ, ಲಕ್ಷ್ಮಣ್ ಅಂತ. ಓಕೆ, ಆಮೇಲೆ ಹಾಯ್ ಲಕ್ಷ್ಮಣ್ ಅವರೇ ಅಂತ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ನಾನು ಕಾಲ್ ಮಾಡ್ತೀನಿ. ನಂಬರ್ ಅಂತ ಅಂದರೆ ಹಂಗೆ ಅವರು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರು 2 months ಅದಕ್ಕೆ ಕೊಟ್ಟೆ ಅಂತ ಅಂತೀನಿ. 4 ತಿಂಗಳಿಂದ ಬಿದ್ದೀನಿ. 2 ತಿಂಗಳಿಂದ 4 ತಿಂಗಳಲ್ಲಿ 2 ತಿಂಗಳು ಮೆಸೇಜ್ ಮಾಡಿ ರಿಕ್ವೆಸ್ಟ್ ಮಾಡೋದ್ರಲ್ಲ ಆಯ್ತು. ಇನ್ನ 2 ತಿಂಗಳು ಕಾಲ್ ಆಗ್ತಾ ಇದ್ದೀನಿ. ಒಳ್ಳೆ ಗುಣಗಳನ್ನು ಹಾಳು ಮಾಡೋಕ್ಕೂ ಪ್ರಯತ್ನ ಮಾಡಬೇಡ. ಇಟ್ಸ್ ಓಕೆ, ಏನೋ ಒಂದು ಆಯ್ತದೆ. ಇಟ್ಸ್ ಓಕೆ, ಪ್ಲೀಸ್ ಆರಾಮ ಮಾಡೋಣ. ಓಕೆ ತೇಜಸ್ವರಿ, ಬಾಯ್. ಓಕೆ ಬಾಯ್, ಟೇಕ್ ಕೇರ್. ಗೈಸ್, ಸ್ವಲ್ಪ ಅವರು ನರ್ವಸ್ ಆಗ್ತಿದ್ದಾರೆ. ಯಾಕಂದರೆ ಫ್ಯಾಮಿಲಿಯವರಲ್ವಾ, ಸ್ವಲ್ಪ ನರ್ವಸ್ ಆಗೇ ಇರ್ತಾರೆ. ನಮ್ಮಮ್ಮ ಪಕ್ಕ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದೇನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಗೈಸ್. ಆಮೇಲೆ ಇನ್ನೊಂದು ಏನಂತ ಅಂದರೆ, ನಂದು ಈ ಫೋನಲ್ಲಿ ಸಿಮ್ ಈಗ ಹಾಕ್ಕೊಂಡಿದ್ದೀನಿ. ಐಫೋನಲ್ಲಿ ಇದ್ದಿದ್ದು. ಬಟ್ ನಮ್ಮಮ್ಮಗೆ ಇದರಲ್ಲೂ ಡೌಟ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕಾಲ್ ಮಾಡಿದ್ರೆ ಈ ಫೋನಿಂದಲೇ ನಾನು ಫೋನ್ ಮಾಡಬೇಕು. ಬಟ್ ನಮ್ಮಮ್ಮ ಪ್ರ್ಯಾಂಕ್ ಆಗಲಿ ಅಂತ ಅಂದ್ಕೊತೀನಿ. ಪ್ರ್ಯಾಂಕ್ ಹೋಗ್ತಾರೆ ಅಂತ ಅಂದ್ಕೊತೀನಿ. ಮೇನಾಗಿ ಫೋನ್ ಯೂಸ್ ಮಾಡಿ 7 to 8 months ಆಗಿದೆ. ಬಟ್ ಈ ಫೋನ್ ಎತ್ಕೊಂಡಿದ್ದೀನಿ ಅಂತ ಅಂದರೆ ಅವ್ರಿಗೊಂದು ಸ್ವಲ್ಪ ವೀಡಿಯೋಗೋಸ್ಕರನೇ ಮೊನ್ನೆ ಬೇರೆ ಸ್ನೇಕ್ ಪ್ರ್ಯಾಂಕ್ ಮಾಡಿಬಿಟ್ಟಿದ್ದೀನಿ. ಅನ್ನೋ ಸ್ವಲ್ಪ ನಂಬೋದು ಕಷ್ಟ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್ ಏನು ಮಾಡ್ತಾರೆ ಅಂತ. ಈ ಬೆಳಗ್ಗೆ ಹೇಳಿದೆ ಅವನಿಗೆ, ಬರ್ಗೂ ಅಮ್ಮನಿಗೆ ಸ್ವಲ್ಪ ಡೌಟ್ ಬರೋಂಗೆ ಮಾತಾಡು, ಲಾವಣ್ಯಕ್ಕ ಬೇರೆಯವ್ರ ಜೊತೆ ಹುಡುಗನ ಜೊತೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ದೀನಿ. ಒಂದು ಸ್ವಲ್ಪ ಡೌಟ್ ಬರೋಂಗೆ ಮಾತಾಡಿದ್ದಾನೆ ಈಗ ಆಲ್ರೆಡಿ ಅವನು. ಬಟ್ ಗೈಸ್, ಒಂದು ಸ್ವಲ್ಪ ಹೊತ್ತು ಮುಂಚೆ ಲಾವಣ್ಯ ಕಾಲ್ ಮಾಡಿ ಒಂದು ಪ್ರ್ಯಾಂಕ್ ಮಾಡಬೇಕು ಅಂತ ಹೇಳಿದರು. ಎಲ್ಲ ಕೇಳಿಸ್ಕೊಂಡಿದ್ದೀರ ಅನಿಸುತ್ತೆ. ಆ್ಯಂಡ್ ಇವಾಗ ಅದು ಪ್ರ್ಯಾಂಕ್ ಯಾವ ಥರ ಮಾಡಬೇಕು, ಪ್ಲ್ಯಾನಿಂಗ್ ಎಲ್ಲ ಲಾವಣ್ಯ ಹತ್ರ ಸ್ವಲ್ಪ ರೆಡಿ ಆಗಿದೆ, ಸ್ಕ್ರಿಪ್ಟ್ ಎಲ್ಲ. ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ನನಗನ್ಸ್ದಂಗೆ ಅಮ್ಮ ಹತ್ರ ನಾನು ಮಾತಾಡಿದ್ದೀನಿ, ವಾಯ್ಸ್ ಎಲ್ಲ ಗೊತ್ತಿರುತ್ತೆ. ಮೇ ಬಿ ಒಂದು ಟ್ರೈ ಕೊಡೋಣ. ಅಕಸ್ಮಾತ್ ಸಿಗಾಕೊಂಡ್ರೆ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ. ಸಿಗಾಕೊಂಡ್ರೆ ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ಸಾಕು, ಅವರಮ್ಮ ಫುಲ್ ರೈಸ್ ಆಗಿಬಿಡ್ತಾರೆ. ಲೆಟ್ಸ್ ಸಿ, ರೈಸ್ ಆದರೆ ವಿಡಿಯೋ ಹಿಟ್ಟು, ಇಲ್ಲ ಅಂದರೆ ಪರ್ಫೆಕ್ಟು. ಸೊ ನಾನು ಸ್ವಲ್ಪ ರೆಡಿ ಆಗಬೇಕು. ಅದಾದಮೇಲೆ ಎಂತ ಹೆಂಗೆ ಮಾಡೋದು ಅಂತೆಲ್ಲ. ಸೊ ನಾನು ಸ್ವಲ್ಪ ರೆಡಿ ಆಗಬೇಕು. ಅದಾದಮೇಲೆ ಯಾವ ಥರ ಹೆಂಗೆ ಮಾಡ್ತೀವಿ ಅನ್ನೋದನ್ನೆಲ್ಲ ಮುಂದೆ ನೋಡ್ತಾ ಸಿಗೋಣ. A few moments later. ಗೈಸ್, ಈಗ ಕ್ಯಾಮ್ರಾನ ಸೆಟ್ ಮಾಡಿದ್ದೀನಿ. ನಾವು ಮುಂದೆ ಕಲಿಯೋಣ. ಆಗಲಿಂದ 2 minutes ಬರ್ತೀನಿ ಅಂತ ಅಂತಿದ್ದಾರೆ. ಓಕೆನಾ? ತೇಜಸ್ ಅವರು ರೆಡಿ ಇದ್ದಾರೆ. ಓಕೆನಾ? ಈಗ ಪ್ರ್ಯಾಂಕ್ ಮಾಡೋಣ ಗೈಸ್. ಅಮ್ಮ ಬನ್ನಿ ಇಲ್ಲಿ.
ಹೇಳುತ್ತಾ ಬರ್ಬೇಕು ಹೊರ್ತು ನಾನಿರೋ ಕಡೆ ನೀನಿರೋ ಕಡೆ ಎಲ್ಲ ನಾನು ಬರೋದು ಅದೇನು ಬಾಬಾ ಅಂತಾನೆ ಹೇಳ್ತೀಯ. ನಾನು ಮೊಬೈಲ್ ನೋಡ್ತಾ ಇರ್ಲಿಲ್ವಾ? ಆಯ್ತು ಬನ್ನಿ. ಬಾಬಾ ಹತ್ರ ನೀನು ಹತ್ರ ಏನಕ್ಕೆ? ಮೊಬೈಲ್ ನಿನ್ನ ಹತ್ರ ಇಲ್ವಾ? ನಂತೆ ನೋಡ್ಬೇಕಾ ನೀನು? ನನ್ನ ಮೊಬೈಲ್ ಐಫೋನ್ ಏನೋ ಆಗೈತೆ. ಹಾಂ, ಐಫೋನ್ ಏನೋ ಆಗೈತೆ. ಏನು ಇನ್ನೇನು ನಿನ್ನ ಕೆಲಸ ಇರೋದು? ನನ್ನ ಐಫೋನು ಏನೋ ಆಗಿರೋದಕ್ಕೆ ಪ್ರಾಬ್ಲಮ್ ಆಗಿರೋದಕ್ಕೆ ಈ ಆ್ಯಂಡ್ರಾಯ್ಡ್ ಫೋನ್ ಯಾಕೆ ಆಗಲೇ ಮೊಬೈಲೆಲ್ಲ ಆಟ ಆಡ್ ಮಾಡಿಬಿಟ್ಟಿದ್ಯಾ ನೀನು? ಹಾಂ, ಅದೇನೋ ಆಗೈತೆ. ಏನಾದರೂ ಮಾಡ್ಕೋಬೋದು, ನನಗೆ ಗೊತ್ತಿಲ್ಲ. ಎತ್ಕೊಬರೋ ನೋಡ್ತೀನಿ. Flashback. ಸಿಮ್ ಈಗ ಹಾಕ್ಕೊಂಡಿದ್ದೀನಿ, ಐಫೋನಲ್ಲಿ ಇದ್ದಿದ್ದು. ಬಟ್ ನಾವು ಅಮ್ಮಗೆ ಇದ್ರಲ್ಲೂ ಡೌಟ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕಾಲ್ ಮಾಡಿದ್ರೆ ಈ ಕಾಲಿಂದ ಈ ಫೋನಿಂದಲೇ ನಾನು ಫೋನ್ ಮಾಡಬೇಕು. ಬಟ್ ಏನು ಫೋನ್ ಎತ್ಕೊಬರೋಕ್ಕೆ ನೋಡ್ತೀನಿ. ಈ ಫೋನ್ ಈಗ ಸದ್ಯಕ್ಕೆ ಈಗ ಐತೆ, ಅದು ಒಳಗಡೆ ಐತೆ. ಎತ್ಕೊಬ ನೋಡ್ತೀನಿ ಅಂತ ಹೇಳ್ತಾ ಇಲ್ವಾ? ಆಯಿತು, ಫೋನ್ ಒಳಗಡೆ ಐತಮ್ಮ. ಆಗಲ್ವಾ? ನಾನೇ ನಿನ್ನ ಹತ್ರ ಬರ್ಬೇಕಾ? ಸ್ವಿಚ್ ಆಫ್ ಆಗೈತೆ ಅದು. ಹಾಂ, ಐತೆ, ಏನೋ ಒಂದು ವಿಷಯ ಹೇಳಬೇಕು. ಏನು ವಿಷಯ? ನಿಂದು ಏನಾದ್ರು ಅನ್ನೋದಿದೆ, ಅದು ತಕ್ಕೊಡಿ ಇದು ತಕ್ಕೊಡಿ ಅಂತ ಇನ್ನೇನು ಹೇಳು? ಬೈಬೇಡಿ. ಹಾಂ, ಬೈಬೇಡಿ. ಏನಕ್ಕೆ ಹೇಳ್ತೇವೆ ಹೋದ್ರೆ ನಾನೇನು ಬೈಬೇಡಿ ಅನ್ನೋದು? ಹೇಳಿದ್ರೆ ತಾನೇ ಬೈಬೇಕೋ ಬೈಬಾರ್ದು ಅನ್ನೋದು ಗೊತ್ತಾಗೋದು. ಹಾಂ, ಒಂದು ಹುಡುಗ ನಾನು ಇಷ್ಟಪಡ್ತಾನೆ. ಹಾಂ ಹಾಂ, ಇದು ಆಕ್ಚುಲಿ ಒಂದು ಹುಡುಗ ನನ್ನ ಇಷ್ಟಪಡ್ತಾವನಂತೆ. ಯಾವ ಪಟ್ಕೊಂಡ್ರೆ ನಿನಗೇನು ಬುಟ್ಟಾಕು? ಅವನು ನೀವು ಅಪ್ಪ ಅಮ್ಮನ ಹತ್ರನೇ ಮಾತಾಡು ಅಂತ. ಅವೆಲ್ಲ ಸೀನಿಂದ ನಾನು ಮಾತಾಡಲ್ಲ. ನಾನು ನಿನ್ಗೆ ಹೇಳಿಲ್ವಾ? ಅಮ್ಮ ಅವ್ನು ಎಷ್ಟು ಫೋರ್ಸ್ ಮಾಡ್ತಿದ್ದೇನೆ ಗೊತ್ತಾ? ಮಾಡಿದ್ರೆ ನೀನೇ ಫೋನ್ ಅಟೆಂಡ್ ಮಾಡ್ತೀಯಾ? ಒಂದ್ಸರಿ ಮಾತಾಡಿ. ಏನಕ್ಕೆ ಮಾತಾಡಲಿ? ಯಾವ್ಯಾವ ಅನ್ನತ್ತಾರನೋ ನೀನು ಬಾಯಿ ಮುಚ್ಕೊಂಡು ನೀನಿರೋದು ಕಲಿ. ಆಯ್ತು, ಒಂದ್ಸರಿ ಮಾತಾಡಿ ಅಮ್ಮ, ನೋಡಕ್ ಚೆನ್ನಾಗಿ. ಏನು ಎಲ್ಲವನ್ನೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ಎಲ್ಲ ಚೆನ್ನಾಗೇ ಇರ್ತದೆ, ಆಮೇಲೆ ಅಳಿಸ್ಕೊಳ್ಳೋದು ಅದೇನೋ ಅಂತಾರಲ್ಲ ಹಂಗೆ. ಬಾಯಿ ಮುಚ್ಕೊಂಡು ಇರೋದು ಕಲಿ. ಇಲ್ದೇ ಔಟ್ ಥರಗಳೆಲ್ಲ ಹಾಡ್ಕೊಂಡು ಕುತ್ಕೊಬೇಡ ನಿನ್ನ ಮನೇಲಿ. ನೀವು ಫೋಟೋ ನೋಡ್ತೀರಾ? ಚೆನ್ನಾಗವನೆ. ಯಾಕೆ ನಿಮ್ಮ ಕಡೆ ಚೆನ್ನಾಗೇ ಇರ್ತಾನೆ. ಆಯ್ತು, ಒಂದ್ಸರಿ ನೋಟ್ ಮಾಡಿ. ನಾನು ಮಾತಾಡಲ್ಲ ಕಡೆ. ಯಾಕೆ ಮಾತಾಡಲ್ಲ? ಮಾತಾಡಿದ್ರೆ ಬೈಸ್ಕೊಳ್ತಾಡಿ. ಮಾತಾಡಿ ಒಂದ್ಸರಿ. ಎಲ್ಲಿರೋನು? ಎಲ್ಲ ಫಸ್ಟ್ ಒಂದ್ ಜೊತೆ ಚೆನ್ನಾಗಿ ಓ, ಎಲ್ಲೂ ಅಂತ ಬಿಟ್ರೆ ಏನು ಒಂಥರ ಬೆಂಗಳೂರವ್ನು ಕನಕಪುರದವ್ರಿಗೆ ಹೆಣ್ಣು ಪರಿಚಯ ಆಗೋದಾ? ಇನ್ಸ್ಟಾಗ್ರಾಮ್. ಯಾವ್ದು? ಅದಕ್ಕೆ ಹೇಳಿದ್ದು ಒಂದೊಂದ್ಸರಿ ನಾ ಈ ಫೋನೇ ಬೇಡ ಅಂತ ಅನ್ನೋದು ಏನಕ್ಕೆ ಹೇಳು? ಇದಕ್ಕೆ ನಾನು ಬೇಡ ಅನ್ನೋದು. ಅದಕ್ಕೆ ಘನವಾಗಿ ಓದ್ಕೊಂಡು ಮದುವೆ ಮಾಡ್ಕೊಂಡು ಒಯ್ತಾ ಇರು ಅನ್ನೋದು ನಾನು. ಈಗಲೇ ಮದುವೆ ಮಾಡ್ಬಿಡಿ ಮಮ್ಮಿ, ಒಂದ್ ಜೊತೆ ಮಾತಾಡಿ. ಆಯ್ತು, ಏನೇನೋ ತಲೆ ತಿಂದ್ಬಿಡ್ತೀಯಲ್ಲ. ನಿಮ್ಮ ಅಪ್ಪನಿಗೆ ಗೊತ್ತಾದ್ರೆ ಎತ್ತಿ ಮೊಕ್ಕದ ಮೇಲೆ ನೋಡ್ಬಿಡ್ತಾರೆ. ಅದೇನಂದ್ರೆ ಹ್ಞೂ, ಒಂದ್ಸರಿ ಮಾತಾಡಿ. ಬೇಕೇ ಆಗಿಲ್ಲ, ಹೋಗು. ಯಾರ್ಯಾರಂದ್ರೆ ನಾನೇ ಹ್ಞೂ ಪ್ಲೀಸ್ ಎತ್ತಿ ಬಾರಿಸ್ಬಿಡ್ತೀನಿ. ಆಮೇಲೆ ಬಾಯಿ ಹಂಚ್ಕೊಂಡು ಕುತ್ಕೊಳ್ಳಿ. ಒಂದ್ಸರಿ ಮಾತಾಡಮ್ಮ. ಹೇಳ್ತಾ ಇಲ್ವಾ? ಬಾಯಿ ಹಂಚ್ಕೊಂಡು ಇದ್ರ ಸರಿಗೈತೆ. ನೀನು ನನ್ನ ಕೋಪ ಬರ್ಸ್ಬೇಡ ನೀನು. ಈ ಅಮ್ಮ ಅಲ್ಲ, ಈಗ ಏನಂದ್ರೆ ಏನಾರ ಇದ್ರೆ ಹೇಳ್ಕೊಳ್ಳಿ ಅಂತ ಅಂದ್ರೆ. ಹೌದು ಕಣಿ, ಹೇಳ್ಕಣಿ ಅಂದ್ರೆ ಈಗ ಬೇಕಿತ್ತಾ? ನನಗೆ ಏನಂದ್ರೆ ಮದುವೆ ಪಡ್ಕೋಬೇಕು ಅಂತ ಹೇಳು, ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ ತಾನೇ. ನೋಡ ಹುಡುಗನ್ನೇ ಅದನ್ನ ಅವನ ಹತ್ರ ನಾನು ಈಗ ಒಪ್ಕೊಂಡಿಲ್ಲ. ನಾನು ಇನ್ನೂ ಅದೇ ಅವ್ನು ಏನು ಇತ್ತನಕ್ಕೆ ನಮ್ಗೆ ಗೊತ್ತಿಲ್ವೇ? ನಮ್ಗೆ ನೋಡೋದು ಈಗ ನೀನು ಮಾಡ್ಕತ್ಯಾ ಹೇಳು. ಈಗ ಒಂದು 6 ತಿಂಗಳಲ್ಲಿ ಮದುವೆ ಮಾಡ್ತೀನಿ. ನಾನು ಮಾಡ್ಕೊಳ್ಳೋದಲ್ಲ ಅಮ್ಮ, ಅವನ ಜೊತೆ ಒಂದ್ಸರಿ ಮಾತಾಡಿ ಅಂತ. ನೀನು ನೋಡಿದ್ಯಾ? ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಅವ್ನು ಯಾವನ ಫೋನಲ್ಲಿ ನೋಡ್ಬಿಟ್ರೆ ಎಲ್ಲ ನಿನ್ಗೆ ಗೊತ್ತಾಗೋಯ್ತದ. ಅದಕ್ಕೆ ಅವನಂತ ನನ್ನ ಅಂದೆ ನಾವು ಅಪ್ಪ ಅಮ್ಮನ ಹತ್ರ ಮಾತಾಡಿ ಅಂತ ಅಂದೆ ನಾನು. ಅಲ್ಲ ಕಣೆ, ನೀವು ಫೋನಲ್ಲಿ ಎಲ್ಲವನ್ನೂ ಏಮಾರಿಸ್ತಾನೆ. ಅದನ್ನ ನೋಡ್ಕೊಂಡು ಯಾರಾದ್ರೂ ಡೈರೆಕ್ಟ್ ಆಗಿ ಬಂದು ಮಾತಾಡ್ತೀನಿ ಅಂತ ಹೇಳಾರ ಅಂತಾರ. ಅಯ್ಯೋ, ಎಲ್ಲ ಅವ್ನು ಕಿತ್ತೋದು ನನ್ನ ಮಕ್ಕಳು ಇರ್ತಾರೆ. ಎಲ್ಲ ಡಬಲ್ ಗೇಮ್ ಆಡೋ ಮಕ್ಕಳು ನನ್ನ ಮಕ್ಕಳು ಇರ್ತಾರೆ. ಅದಕ್ಕೆ ನೀನು ಈ ಥರ ಮಾಡ್ಕೊಂಡು ಕೂತ್ಕತ್ತೀಯಾ? ನೀನು ಅಂದೆ ಮತ್ತೆ ನಾನು ಕೊಟ್ಟಾಗಲೇ BP ರೇಸ್ ಆಗೋದು. ಇವೆಲ್ಲ ಇದು ಮಾಡಿದಾಗಲೇ ನಿಮ್ಮ ಅಪ್ಪನಿಗೆ ಹೇಳಿದ್ರೆ ಚೆನ್ನಾಗಿ ಮುಗಿತಾರೆ ಅಷ್ಟೇ. ಆಮೇಲೆ ಅವರು ನೀವು ಒಪ್ಪಿಸಕ್ಕಾಗಲ್ವ ಅಪ್ಪನಿಗೆ? ಏನಕ್ಕೆ ಒಪ್ಪಿಸದೆ? ನನಗೆ ಇಷ್ಟ ಇಲ್ಲ. ನಿಮ್ಮ ಅಪ್ಪನಿಗೇನೆ ಒಪ್ಪಿಸ್ತೀನಿ ನಾನು. ಮಾತಾಡಮ್ಮ, ಹೇಳ್ತಾ ಇದ್ದೀನಿ. ನನಗೆ ಬೇಡ, ಚೆನ್ನಾಗಿ ಚಚ್ಬಿಡ್ತೀನಿ. ಆಮೇಲೆ ಕಪ್ಪಲ್ಲಿ ಕೊಡ್ಬಿಡ್ತೀನಿ. ಬಾಯಿ ಹಂಚ್ಕೊಂಡು ಇರೋದು ಕಡೆ. ಮಾಡೋ ಕೆಲಸಗಳೈತೆ ಮನೇಲಿ, ಹೋಗು ಕೆಲಸ ಮಾಡೋಗು. ಹುಚ್ಚಿಸ್ತಾಳೆ ನನ್ನ ಮೊಬೈಲ್ ನೋಡ್ಕೊಂಡು ನಿಂತಿರೋಗುನು.
ಓ ಏನಾದ್ರು ಬರೀ ಟೆನ್ಷನ್ ಕೊಟ್ಕೊಂಡು ಸಾಯಿ ನೀನು. ಓ ನೋಡ್ಬೇಕಂತೆ. ಅಮ್ಮ ನೀನು ಅವನು ಡೈರೆಕ್ಟ್ ನಿಮ್ಮ ಅಪ್ಪ ಅಮ್ಮನ ಹತ್ರನೇ ಹೇಳು ಅಂತ ಹೇಳ್ತಿರೋದಮ್ಮ. ತರಿಕೆ ನನಗೆ ಹೇಳ್ತಾ ಇದ್ದೀನಿ, ಇಂಥ ನನ್ನ ಮಕ್ಕಳನ್ನ ಎಷ್ಟು ಜನ ನೋಡಿದ್ದೀನೋ ನಾನು. ಬುಟ್ಟಕ್ಕೆ ಮೊಬೈಲನ್ನೇ ನೋಡ್ತೀಯಲ್ಲ, ಒಳ್ಳೇದು ಬರ್ತದೆ ಕೆಟ್ಟದ್ದು ಬರ್ತದಲ್ಲ, ಅದ್ರಲ್ಲಿ ಗೊತ್ತಾಗಲ್ವಾ? ಅದನ್ನ ತಿಳ್ಕೊಳಕ್ಕಾಗಲ್ವಾ? ಇಂಥದ್ದನ್ನ ನೋಡ್ಕೊಂಡು ಹಾಡ್ತೀಯಲ್ಲ ಒಳ್ಳೆ. ಸುಮ್ಮನೆ ನೋಡೋ ಕೋಪ ಬರ್ಸ್ಕೊಂಡು ನನಗೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇದಕ್ಕೆ ಬಾ ಬಾ ಅಂತ ಕೂಗೋದು. ಸರಿ ಚಿಲ್ಕ ನೋಡು, ಮತ್ತೆ ಅದೇ ಹೇಳ್ತೀಯಲ್ಲ. ಬೇಡ ಅಂದ್ರೆ ಬೇಡ, ಏನು ಬೇಕಾಗಿಲ್ಲ ಕಡೆ. ಯಾವನ ಜೊತೆ ನಾನೇ ಮಾತಾಡ್ಲಿ ಒಳ್ಳೆ. ಅವ್ನು ಅವತ್ತಿಂದ ತಲೆ ತಿಂತಿದ್ದ. ಅದಕ್ಕೆ ನೀನ್ ತಲೆತ್ತಿದ್ರೆ ನೀನು ಈ ಫೋನ್ ಆಫ್ ಮಾಡಬೇಕು. ನಂಬರ್ ಬಂದ ತಕ್ಷಣ ಫೋನ್ ಕೊಡಿನಿ. ಅದಕ್ಕೆ ಎಕ್ಕೊಟ್ಟೋಯ್ತಲ್ಲ, ಒಂದು ಐಫೋನ್ ಎಕ್ಕೊಟ್ಟೋಯ್ತು, ನೀದು ಎಕ್ಕೊಟ್ಟೋಗ್ಲಿ ಬಿಡು. ಹಾಗೆ ಸುಮ್ಮನೆ ಇದು ಬರ್ತಾನೆ, ಫೋನ್ ತಗೊಡ್ಸ್ರೆ ತಾನೆ, ಅದ್ರಲ್ಲಿ ತಾನೇ ಬರೋದು ಬೆಳೆಕಾಳು. ಎಕ್ಕೊಟ್ಟೋಗ್ಲಿ ಬಿಡು, ಅದು ಎಕ್ಕೊಟ್ಟೋಗ್ಲಿ ಇದು ಎಕ್ಕೊಟ್ಟೋಗ್ಲಿ ತಕ್ತೀನಿ. ಅವತಾರ ಆಡ್ತಾಳೆ. ನನಗೆ ಸುಮ್ಮನಿರ್ಸೋಳ ಕೆಳಕ್ಬೇಡ ನೀನು ಪದೇ ಪದೇ. ಆಯ್ತು ಸರಿ ಮಾಡ್ಕೊಡ್ತೀನಿ. ಬೇಡ ಕಣೆ. ಅವನೇನು ನಮ್ಮ ಅಪ್ಪನ ಮಗನೇ, ನಮ್ಮ ಮಾವನ ಮಗನೇ, ನಿನ್ನ ಮಾವನ ಮಗನೇ, ಮಾತಾಡೋನಕ್ಕೆ ಹೋಗ್ಲಿ. ನಮ್ಮ ನಂಟಿಕನ, ನಮ್ಮ ಜಾತಿ ಕನ ಅವತಾರ ಆಡ್ತೀಯಲ್ಲ ನೀನು. ಒಂದ್ಸರಿ ಮಾತಾಡಕ್ಕೇನಮ್ಮ, ಒಂದ್ಸರಿ ಚಿರ್ಕ ಹೇಳಿದ್ದೆ ಹೇಳು, ಚಿರ್ಕ ಹೇಳಿದ್ದೆ ಹೇಳು ಒಂದ್ಸರಿ ನೀನು. ಮಾತಾಡಿ. ಮಂಗಿ ಹಿಂಗಲ್ಲ ನಗ್ಗಿಗೆ ಕಪ್ಪಲ್ಕ್ ಸೇರಿಸಿ ಹೊಡೆದು ಬಿಡ್ತೀನಿ ಹಂಗೇನೆ. ಅವತಾರ ಹೇಳಿದೆ ತಪ್ಪಾಯ್ತಾ? ತಿರ್ಗಾ ಏನು ಹೇಳ್ತಾ ಇದ್ದೀನಿ ನೋಡು. ಆಯ್ತು ನಿಮ್ಗೆ ಇನ್ನೊಂದು ಹೇಳ್ದ, ನಿಮ್ಮ ಏಜಲ್ಲಿ ದರಿದ್ರ ಈ ಥರ ಆಗುತ್ತೆ, ಅದನ್ನ ಇದು ಮಾಡ್ಕೊಂಡು ಇರಬೇಕು. ನಾನು ನಿನ್ಗೆ ಹೇಳಿಲ್ವ, ನೀನು ಫೋನ್ ಅಟೆಂಡ್ ಯಾಕೆ ಮಾಡ್ತೀವಿ? ಯಾವ್ಯಾವನೋ ಈಗ ಗೊತ್ತಿರೋರ ಜೊತೆ ಮಾತಾಡೋದು ಓಕೆ, ಗೊತ್ತಿಲ್ದಿದ್ದವ್ರ ಹತ್ರ ಯಾಕೆ ಮಾತಾಡಬೇಕು ನೀನು? ಯಾಕೆ ಮಾತಾಡಬೇಕು ನೀನು? ಯಾಕೆ ನಿಮ್ಗೆ ಫ್ರೀಯಾಗಿ ಬಿಟ್ಟಿರೋದೇ ತಪ್ಪ ನಮ್ಮದು? ನಂಬ್ತೀವಲ್ಲ ನಿಮ್ಮನ್ನ, ನಮ್ಮ ಚಪ್ಪಲಿ ತಗೊಂಡು ನಾವು ಹೊಡ್ಕೋಬೇಕು. ನಿಮ್ಮಂಥ ಬೇಬರ್ಸಿಗಳು ನಂಬ್ತೀವಲ್ಲ, ಅದಕ್ಕೆ ಏನ ಮಾತಾಡೋದು. ಅದೇನೋ ಅಂತಾರಲ್ಲ ಹಾಗೆ. ಆಯ್ತು ಒಂದ್ಸರಿ ಮಾತಾಡ್ಬಿಡಿ. ಬೇಡಪ್ಪ, ಈ ಹೆಣ್ಣು ಮಕ್ಕಳೇ ಹುಟ್ಟಬಾರ್ದು ನಮಗೆ. ಆಯ್ತು ಮಾಡ ಹುಟ್ಟಿರ್ತಾನೆ ಈ ಗೋಳುಗಳು ನಮಗೆ. ಹಲೋ ಲಕ್ಷ್ಮಣ್. ಹಾಂ ಇದ್ದೀನಿ. ಇಲ್ಲ ಅಮ್ಮನ ಹತ್ರ ಇದನ್ನು ಕೊಡ್ಲಾ? ಮಾತಾಡ್ತೀನಿ. ಹಾಂ ಹಲೋ ಲಕ್ಷ್ಮಣ್, ಕೊಡ್ತೀನಿ. ಹಲೋ ಆಂಟಿ. ಹಾಯ್ ಆಂಟಿ. ಹೇಳಪ್ಪ. ಹಲೋ ಕೊಟ್ಬಿಟ್ಟಂತ ಹೇಳಿ. ಹಾಂ ಹೇಳಿ. ಹಲೋ ಆಂಟಿ ಲಾವಣ್ಯ ಹೇಳಿದ್ದಾರಾ? ಏನು ಹೇಳಿಲ್ಲ, ಅದೇ ನನ್ನ ಫ್ರೆಂಡ್ ಹತ್ರ ಮಾತಾಡ್ಸ್ತೀನಿ, ಮಾತಾಡ್ತಾರಂತೆ ಅಂದು ಕಣಪ್ಪ ಅಷ್ಟೇ. ಇಲ್ಲ ಹೇಳಿದ್ದೀನಿ. ಆಕ್ಚುಲಿ 4 ತಿಂಗಳ ಮುಂಚೆ ಲಾವಣ್ಯ ಇನ್ಸ್ಟಾಗ್ರಾಮ್ 2 ತಿಂಗಳ ಮೆಸೇಜ್ ಆಗ್ತಾ ಇದ್ದೆ, ಆಗಿಲ್ಲ. 2 ತಿಂಗಳ ಇಲ್ಲ ನಂಬರ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ 2 ತಿಂಗಳಿಂದ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊತಾ ಇಲ್ಲ ಆಂಟಿ ಲಾವಣ್ಯ. ಏನಕ್ಕಪ್ಪ ಅರ್ಥ ಮಾಡ್ಕೋಬೇಕು? ಹಾಂ, ನೀವು ನಿಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಇರೋದು ಕಲೀರಿ. ಹಾಂ, ಕೆಲಸ ಮಾಡ್ತಾ ಇದ್ದೀನಿ. ಮಾಡಪ್ಪ, ಕೆಲಸ ಮಾಡು, ನಿಮ್ಮ ಅಪ್ಪ ಅಮ್ಮನ ನೋಡ್ಕೊ, ನೀನು ಚೆನ್ನಾಗಿರು. ಬೇರೆಯವ್ರಿಗೆ ಯಾಕಪ್ಪ ತೊಂದರೆ ಕೊಡ್ತೀಯಾ? ಇಲ್ಲ ಮಾಡ್ತಾ ಇದ್ದೀನಿ. ಲಾವಣ್ಯ ಅಪ್ಪ ಕೇಳು, ಅಪ್ಪ ಸಂಪಾದನೆ ಮಾಡ್ತಾರೆ.
ಆಯ್ತು ತೇಜ, ನೀನು ಯಾರು ಅಂತ ಗೊತ್ತಾಯ್ತು. ತೇಜ ಅಂತ ಲೋಪರ್ಗಳ ಇಬ್ರು ಸೇರ್ಕೊಂಡು ನಂಗೆ ಆಟ ಆಡಿಸ್ತೀರಾ? ಗೈಸ್ ಗೊತ್ತಾಗೈತೆ. ಯಾವ ಲಕ್ಷ್ಮಣ ಇಲ್ಲ ಕೂತ್ಕೊ. ತೇಜ ಅಂತ ಗೊತ್ತಾಯ್ತು ಕಣಲೇ. ತೇಜನೇ ಕಣ್ ಕೂತ್ಕೊ, ನನ್ಗೆ ಗೊತ್ತು. ಓಹೋ ಅಲ್ಲೇ ನನಗೆ ಹೇಳ್ಬೇಡ ನೀನು, ಅದು ಸುಮ್ಮನೆ ಕೂತ್ಕೊ. ತೇಜ ಯಾರಂತ ಗೊತ್ತಾಗಿಲ್ಲ ಆಂಟಿ. ಅಯ್ಯಪ್ಪ, ತೇಜ ಯಾರು ಅಂತ ಇಡೀ ಬ್ಲಾಗ್ ನೋಡೋರ್ಗೆಲ್ಲ ಇದು ಇನ್ಸ್ಟಾಗ್ರಾಮಲ್ಲಾಗಲಿ ಇದರಲ್ಲಿ ಯೂಟ್ಯೂಬಲ್ಲಾಗಲಿ ನೋಡಿದ್ರೆ ಗೊತ್ತಾಯ್ತದೆ ತೇಜ ಯಾರು ಅಂತ. ಆಂಟಿ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ, ತೇಜ ಅಯ್ಯೋ ವಾಯ್ಸ್ ಗೊತ್ತು ಬಿಡಲ್ಲ ಬಿಡ. ಇವಳು ನನಗೆ ಬಿ ಪಿ ರೇಸ್ ಮಾಡ್ಬಿಟ್ಲು ಒಳ್ಳೆ. ಗೊತ್ತಾಯ್ತು. ಮಿಸ್ಟೇಕ್ ಆಂಟಿ, ನಾನು ಲಕ್ಷ್ಮಣ ಮಾತಾಡ್ತಾ ಇದ್ದೀನಿ, ಲಕ್ಷ್ಮಣ ಅಂತ. ಅಯ್ಯೋ ನೀನು ಏನಾದ್ರೂ ಹೇಳು, ನನಗೆಲ್ಲ ಗೊತ್ತಾಯ್ತು. ಏನೋ ಮಿಸ್ಟೇಕ್ ಆಗಿರ್ಬೇಕು, ಮತ್ತೆ ಏನು ನಾನು ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ಅಯ್ಯೋ ನೀನು ಲೋ ಅರ್ಥ ಅಲ್ಲ, ಅರ್ಥ ನನಗಾಗಿದೆ ಪಾಪ, ನಿನಗೆ ಅರ್ಥ ಆಗಿಲ್ಲ. ನಿಮ್ಮ ಆಂಟಿ ಫ್ರಾಗ್ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ನೀನು ಆಡಬೇಡ, ನನಗೆ ಗೊತ್ತು ಎಲ್ಲ ಕಣಮ್ಮ ಅತ್ತೆ. ಅತ್ತೆ, ನಿಮ್ಮ ಅತ್ತೆಗೆ ಏಮಾರಿಸ್ಬೇಡ ಬಿಡು, ನಂಗೆ ಗೊತ್ತಾಯ್ತು. ಫೋನ್ ಮಾಡಿ ಆಂಟಿ ಮಿಸ್ಟೇಕ್ ಆಗಿಲ್ಲ ಕೇಳ್ತೀನಿ. ತೇಜ ಗೊತ್ತಾಗೋಯ್ತು. ನೀನು ಸ್ಟಾರ್ಟಿಂಗಲ್ಲಿ ಅಮ್ಮಂಗೆ ಗೊತ್ತಾಗೋಯ್ತು. ಗೊತ್ತಾಯ್ತು ನಕ್ಕಿದ್ರು. ನಾನು ವಾಯ್ಸ್ ಚೆಕ್ ಮಾಡೋದು ವೇಸ್ಟ್ ಆಗೈತಲ್ಲ ಅಲ್ಲೇ. ಸೆಂಟ್ರಲ್ಲಿ ಹೆಂಗೆ ಏನು ಹೇಳಿಲ್ಲ, ಅವರಿಗೆ ಗೊತ್ತಾಯ್ತು ತೇಜ ಅಂತ ಕಿವಿ ಹತ್ರ ಬಂದು ಹೇಳಿದ್ರು. ಹಂಗೂ ನಂಗೆ ಡೌಟ್ ಆಗಿಕ್ಕಿಲ್ಲ ಕೇಳು, ಡೌಟ್ ಆಗಿ ತೇಜನ ಅಂತ ಕೇಳಿದೆ. ಹಂಗೂ ಇಲ್ಲ ಅಂತ ಇವಳು ಏಮಾರಿಸಿದ್ಲು. ಏನು ವಾಯ್ಸ್ ಗೊತ್ತಾಗಲ್ವಾ ನನಗೆ? ನೆಕ್ಸ್ಟ್ ಟೈಮ್ ಫ್ರೆಂಡು ಕೊಡ್ತೀನಪ್ಪ. ಗೊತ್ತಾಗಾಯ್ತು. ಹೇಳ್ಕೋಬೇಕಾಗಿತ್ತು, ಹೇಳ್ಕೋಬೇಕಿತ್ತು. ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡಿದ್ರೆ ಗೊತ್ತಾಗುತ್ತೆ. ಹೋಗಲೇ, ಒಟ್ಟಿನಲ್ಲಿ ಸ್ಟಾರ್ಟಿಂಗ್ ನನ್ನ ಮಗಳಿಂದ ನನಗೆ ಕೋಪ ಬಂತು, ಸಕ್ಕತ್ ಸಿಟ್ಟು ಬಂತು ಮಾತ್ರ. ಆವಾಗ ಅವಳು ಮಾತಾಡಿದ್ದು ಸ್ವಲ್ಪ ಏಮಾರ್ಬಿಟ್ಟೆ, ನಿಜ ಹೇಳ್ಬೇಕು ಅಂದರೆ. ಯಾವಾಗ ಗೊತ್ತಾಗೋದು ನಾನೇ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೋ ಒಂಥರ ಮಾತಾಡ್ದಾಗ್ಲೇ ಗೊತ್ತಾಗೋಯ್ತು ನನಗೆ. ಹಂಗೂ ಸ್ವಲ್ಪ ಕ್ಲಾರಿಟಿ ತಗೋಬೇಕು ಅಂದ್ಬಿಟ್ಟು ಒಂದು ಸ್ವಲ್ಪ ನಾನು ನಿಧಾನ ಮಾಡಿದೆ. ನಾನು ನಿನ್ಗೆ ಮಾಡಿಸ್ಕೊಂಡು ನೀನು ನನ್ಗೂ ಕಾಲ್ ಮಾಡ್ಕೊಡ್ತೀನಿ ಅಂದ್ರೆ ಏನ್ ಹೇಳಕ್ಕಾಗುತ್ತೆ ನಂಗೆ? ಉಪ್ಪ ಬೆಳಗ್ಗೆಯಿಂದ ನಿಮ್ಗೆ ಹೇಳಿಲ್ವಾ ಗೈಸ್? ನಾನು ಬೆಳಗ್ಗೆನೆ ಕಾಲ್ ಮಾಡಿರ್ಲಿಲ್ವಾ ಇವರಿಗೆ? ಬಟ್ ನಿಮ್ದು ಅಲ್ಲೋ ಅಂದ ತಕ್ಷಣ ಗೊತ್ತಾಗೋಯ್ತು. ನೆಕ್ಸ್ಟ್ ಟೈಮ್ ಸ್ವಲ್ಪ ರೆಸ್ಪಾಂಡ್ ಹೇಳಕ್ಕಾಗಲ್ಲ, ಸ್ಟ್ರಾಂಗ್ ಆಗಿ ಮಾಡಬೇಕು. ಕಳ್ಳ ಆಯ್ತು, ನೋಡೋಣ. ಅದು ನೋಡೇ ಬಿಡ್ತೀನಿ. ನೆಕ್ಸ್ಟ್ ಟೈಮ್ ಬರೀ ಲವ್ ಇರ್ತದೆ, ಬೇರೆ ಏನಾದ್ರು ಇರ್ತದೆ, ಏನಾದ್ರು ಮಾಡ್ತೀವಿ. ಆಯ್ತು, ಏನ್ ಮಾಡಿದ್ರು ನಾನು ಏಮಾರಲ್ಲ. ಹೋಗೋ ಆಯ್ತು. ಚಾಲೆಂಜ್. ಓಕೆ ಬಾಯ್. ನಾನೆಲ್ಲ ಬಕ್ರ ಆಗಕ್ಕೆ ಗೈಸ್ ನಾನು 2 ಸರಿ ಬಕ್ರ ಆಗಿದ್ದೀನಿ ಇವ್ರ ಹತ್ರ. 2 ಸರಿ ಬಕ್ರ ಆಗಿದ್ದೀನಿ ಮಮ್ಮ. 2 ಸರಿ ಬಕ್ರ ಆಗಿದ್ದೀನಿ ನಾನು. ಮಾಡಿದ್ದೆ ಅದಾದ್ಮೇಲೆ ಯಾವಾಗ ಮೊನ್ನೆ ಸುಪ್ರಿಯಂದು. ಓಕೆ ಬರೋಗು. ಹೋಗಿ ಸ್ಕೂಲ್ಗೆ ಟೈಮ್ ಆಯಿತು. ಎಷ್ಟಾಯ್ತು ಟೈಮ್? ಅಯ್ಯೋ ಬೇವರೆಲ್ಲ ಬಂದ್ಬಿಡ್ತು ನನಗೆ. ಹೋಗೋಗು, ಒಳಗೇನೆ ಇದಾಯ್ತಾಯ್ತು. ಶಪ್ಪ. ಹೇಳಪ್ಪ ತೇಜಸ್ ಅವರೇ. ಸ್ಕೂಲ್ ಬಂದ ಅವ್ನು ಹೋಗ್ತಿದ್ದಾನೆ. ಥ್ಯಾಂಕ್ ಯು ನನ್ನ ಪ್ರ್ಯಾಂಕ್ನ ಹಾಳು ಮಾಡಿದ್ದಕ್ಕೆ. ನನ್ನ ಪ್ರ್ಯಾಂಕ್ನ ಹಾಳು ಮಾಡಿದ್ದು ಸ್ಟಾರ್ಟಿಂಗಿಂದ ಪ್ರ್ಯಾಂಕ್ ಚೆನ್ನಾಗೇ ನಡೀತಿತ್ತು, ನಿಮ್ಮ ಕಾಲಿಂದ ಹಾಳಾಗೋಯ್ತು. ನಾನು ಬೆಳಗ್ಗೆಯಿಂದ ನಿಮ್ಗೆ ಬೆಳಗ್ಗೆನೆ ಕಾಲ್ ಮಾಡಿದ್ದು. ನಂಗೆ ಗೊತ್ತಾಯ್ತಲ್ಲ ಇವಾಗ ನಾನು ಹೆಂಗೆ ಮಾತಾಡಿದ್ರೆ ಜನ ಕಂಡಿಡಿತಾರೆ ಅಂದ್ಬಿಟ್ಟು ಟ್ರೈ ಮಾಡ್ತೀವಿ. ಸರಿ, ಬಾಯ್ ಬಾಯ್.